ದೆನ್ ಗಿರೀಶ್ ಕಾಸರವಳ್ಳಿ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ, ಕಾರ್ನಾಡ್ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ, ಜಯಮಾಲ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ. ಗಿರೀಶ್ ಕಾರ್ನಾಡ್ ಅವರು ತುಂಬ ಸ್ಟ್ರಿಕ್ಟ್ ಇರ್ತಿದ್ರ ಹೇಗೆ ಅಂತ? ಈಗ ಅವ್ರನ್ನೆಲ್ಲ ನಾನು ಕಾಲೇಜಿಂದ ಜಸ್ಟ್ ಪಾಸ್ಔಟ್ ಆಗಿ ಬಂದಿದ್ದೆ. ಸೊ ಅವಾಗ ನನ್ನ ಕಾಲೇಜ್ ಹುಡುಗನ ಮೆಂಟಾಲಿಟಿನೇ ಅಲ್ವಾ. ಸೊ ನಾವು ಅವ್ರನ್ನೆಲ್ಲ ನೋಡಿದಾಗ ಕಾಲೇಜ್ ಪ್ರಿನ್ಸಿಪಲ್ನ ನೋಡ್ತಾ ಇದ್ದೀನಿ ಅನ್ನೋ ಅಷ್ಟು ಭಯ ನಮಗೆ. ಸೊ ಅವ್ರು ಹೇಳ್ಕೊಟ್ರು ಅವ್ರಿಗೆ ಪಾವಶ ಯಾಕೆ ಇವ್ನು ಇಷ್ಟ ತಿರ್ಕತಾನೆ ಅಂತ ನಮಗೆ ಅವಾಗ ಅಂದರೆ ಅಷ್ಟು ಬಿ ಸೈಲೆಂಟ್ ಪರ್ಸನ್. ನನಗೇನು ಜಾಸ್ತಿ ನನ್ನ ಹತ್ರ ತುಂಬ ಬೆರಿತಾ ಇರಲಿಲ್ಲ. ಈಗ ಆಮೇಲೆಲ್ಲ ಕಾಮಿಡಿ ಪಾತ್ರಗಳು ಇವೆಲ್ಲ ಮಾಡ್ತಾ ನಾನು ಇಂಡಸ್ಟ್ರಿಯಲ್ಲೇ ಬೆಳೆದಿದ್ದೀನಿ ಆ್ಯಕ್ಚುಲಿ 19-20 ವರ್ಷ. ಸೊ ಈ ಡೈಲಿ ಕೆಲಸನೇ ಡೈಲಿ. ಆವಾಗ ಸೀರಿಯಲ್ 2-3 ಒಪ್ಕೊಂಡ್ಬಿಡ್ತಾ ಇದ್ವಿ. ಇವಾಗ ಒಂದು ಸೀರಿಯಲ್ ಮಾಡಿದ್ರೆ ಒಂದೇ ಮಾಡ್ಬೋದು. ಆವಾಗ 2-3 ಸೀರಿಯಲ್ಲು ಬಂತ ಒಪ್ಕೋ, ಆ ಪಾತ್ರ ಮಾಡು, ಇದೊಂದು ಪಾತ್ರ ಮಾಡು, ಕಾಮಿಡಿ ಮಾಡು, ಒಂದು ಕಡೆ ಸೀರಿಯಸ್ ಮಾಡು, ಫಿಲಮ್ ಮಾಡೋ ಮಧ್ಯದಲ್ಲಿ. ಅದಾದಮೇಲೆ ಒಂದು 25-30 ಸಿನಿಮಾಗಳಿಗೆ ಬೇರೆ ನಟರಿಗೆ ಕಂಠದಾನ ಮಾಡಿದ್ದೀನಿ ಆ್ಯಸ್ ಡಬ್ಬಿಂಗ್ ಆರ್ಟಿಸ್ಟ್. ಬೇರೆ ಕೆಲಸ ಇಲ್ವಾ, ಡಬ್ಬಿಂಗು ಮಾಡಿಬಿಡೋಣ, ಆಯಿತು ಬೇರೆ ಯಾರು ಹಿಂದಿ ಹೀರೋ ಬಂದಿದ್ದಾರೆ ಅವ್ರಿಗೆ ಡಬ್ ಮಾಡು, ವಾಯ್ಸ್ ಕೊಡು, ಹಿಂಗೆಲ್ಲ ಮಾಡಿದ್ದೀವಿ. ಸೊ ಹಂಗಾಗಿ ಹಲವಾರು ಪಾತ್ರಗಳನ್ನ ನಾವು ಮಾಡ್ಕೊಂಡ್ಬರ್ತಾ ಇದ್ವಲ್ಲ, ಫುಲ್ ಬ್ಯುಸಿ ಇರ್ತಾ ಇದ್ವಿ. ಅವಾಗ ಅವ್ರನ್ನೆಲ್ಲ ಕಂಡ್ರೆ ಡೆಫಿನೆಟಾಗಿ ನನಗೆ ಹೆದರಿಕೆ ಆಗೋದು. ಆ್ಯಂಡ್ ನಾನು ಹೇಳಿದ್ನಲ್ಲ ಆ ಭಯ, ಆಮೇಲೆ ಅವರ ಬಗ್ಗೆ ಅವರು ಕೆಲಸದಲ್ಲಿಟ್ಟಂಥ ಶ್ರದ್ಧೆ, ಅವರು ವರ್ಕ್ ಮಾಡೋ ಸ್ಟೈಲು, ಅದನ್ನೆಲ್ಲ ನೋಡಿದ್ಮೇಲೆ ಅದರಿಂದ ತುಂಬ ಕಲ್ತಿದ್ದೀನಿ. ಇಲ್ಲ, ಈ ಸೀರಿಯಸ್ನೆಸ್ ನಮಗೆ ಬೇಕು, ಎಲ್ಲಿ ಸೀರಿಯಸ್ನೆಸ್ ಇರಬೇಕು ಅಲ್ಲಿ ಬೇಕು, ಎಲ್ಲಿ ನಾವು ಜೋವಿಯಲಾಗಿರಬೇಕು, ಆ ಕತೆಗೆ ಏನು ಬೇಕೋ ಅದನ್ನು ನಾವು ಕೊಡಬೇಕು ಅನ್ನೋದು ಅವರಿಂದ ಎಲ್ಲ ಕಲ್ತಿದ್ದೀನಿ ಡೆಫಿನೆಟಾಗಿ. ಆ್ಯಂಡ್ ಈಗ ಕಾಮಿಡಿ ಮಾಡ್ತಾ ಇರುವಾಗ ನಾವು ಸಾಕಷ್ಟು ಏನೋ ಮಿಮಿಕ್ರಿ ಅದೆಲ್ಲ ಮಾಡ್ತಾಯಿದ್ವಿ. ಅಲ್ಲೆಲ್ಲ ಸ್ವಲ್ಪ ಜಾಲಿಯಾಗೇ ಇರ್ತೀವಿ. ಯಾಕಂದರೆ ಆ ಮೂಡೇನೆ ಆರ್ಟಿಸ್ಟ್ ಎಲ್ಲರೂ ತಮಾಷೆಯಾಗಿ ಖುಷಿಯಾಗಿದ್ದರೆ ಆ ಕಾಮಿಡಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ. ಅದಾಗೆ ನೋಡಿ, ಈಗ ಗಣೇಶ್ ಅವ್ರ ಜೊತೆ ಆರೆಂಜ್ ಇರ್ಬೋದು, ಇವೆಲ್ಲ, ಆಮೇಲೆ ಅದು ಸಖತ್, ಅದೆಲ್ಲ ಎಂಜಾಯ್. ಸಖತ್ ಚಮಕ್ಕಲ್ಲ, ಸಖತ್ತಲ್ಲಿ ಮಾಡಿ ಸಖತ್ತು ಎಲ್ಲ ತುಂಬ ಚೆನ್ನಾಗಿತ್ತು. ಮಾಲ್ಗುಡಿ ಡೇಸ್ ಅಲ್ಲಿ ವರ್ಕ್ ಮಾಡಿದ್ದೀರಾ. ಸೊ ಅಂದರೆ ನಮಗೆ ಶಂಕರ್ ನಾಗ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ. ಬಟ್ ಅಂದರೆ ಆ ಅವಕಾಶ ಸಿಗಲಿಲ್ಲ. ಮಾಲ್ಗುಡಿ ಡೇಸಲ್ಲಿ ಮಾಡಿದೆ, ಬಟ್ ಅದು ಕವಿತಾ ಲಂಕೇಶ್ ಅವರು ಇನ್ನೊಂದಷ್ಟು ಎಪಿಸೋಡ್ಸನ್ನು ಮಾಡಿದ್ರು. ಸೊ ಸೇಮ್ ಅದೇ ಜಾಗಗಳಲ್ಲಿ ಅದೇ ಫಾರ್ಮ್ಯಾಟಲ್ಲಿ ಮಾಡಿದ್ರು. ಅದು ಕೂಡ ಡೆಲ್ಲಿ ಯಾವುದೋ ಚಾನಲ್ಗೇನೋ ಮಾಡಿದ್ರು ಅನ್ಸುತ್ತೆ, ಹಿಂದಿ ಚಾನಲ್ಗೇನೆ ಮಾಡಿದ್ರು. ನಾನು ಅದರಲ್ಲಿ ಕೂಡ ಇವತ್ತಿನ ನಮ್ಮ ಇವರು ಇದ್ದರು ಅವಾಗ ಜೊತೆಯಲ್ಲಿ, ಸಂಪತ್ ಅಂತ ವಿಲನ್ ಆಗಿ ತುಂಬ ಸಿನಿಮಾಗಳಲ್ಲಿ ನಡೆಸ್ತಾ, ಅವರು ಕೂಡ ನನ್ನ ಜೊತೆಯಲ್ಲಿ ಆವಾಗ ನಾವೆಲ್ಲ ಜೊತೆಯಲ್ಲಿ ಪಾತ್ರ ಮಾಡಿದ್ವಿ. ಬಟ್ ಮಾಲ್ಗುಡಿ ಡೇಸ್ ಯಾವುದಾದ್ರೂ ಒಂದು ಕಥೆಯಲ್ಲಾದರೂ ನಾನು ಆ್ಯಕ್ಟ್ ಮಾಡಿದ್ದೀನಿ, ನನಗೆ ಖುಷಿ ಇದೆ. ಸೊ ಬಟ್ ಅದೇ ಶಂಕರ್ ನಾಗ್ ಸರ್ ಅವ್ರ ಜೊತೆ ಮಾಡಿದರೆ ಇನ್ನೂ ಖುಷಿ ಆಗಿರೋದು. ಬಟ್ ಕವಿತಾ ಲಂಕೇಶ್ ಅವ್ರು ಮಾಡಿದ್ದಷ್ಟು ತುಂಬ ನನಗೆ ಖುಷಿ ಕೊಡ್ತು. ಅವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಕಲಿಯೋಕ್ಕೆ ಎಂಜಾಯ್ ಮಾಡಿದೆ. ಅದು ಕನ್ನಡದಲ್ಲಿ ಅಷ್ಟೇ ಅಲ್ಲ, ಜೊತೆಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಡೆಸಿದ್ದೀರಾ. ನನಗೆ ಮಣಿರತ್ನಂ ಅವರ ಸಿನಿಮಾದಲ್ಲಿ ನೀವು ನೋಡಿದಾಗಂತೂ ತುಂಬ ಖುಷಿ ಆಯಿತು, ಓ ನಮ್ಮ ಕನ್ನಡದವರು ಅಂತ ಹೇಳ್ಬಿಟ್ಟು. ಜೊತೆಗೆ ಮಮ್ಮೂಟಿ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಅಷ್ಟು ಈಸಿಯಾಗಿ ಆ ಥರ ಅವಕಾಶಗಳು ಬರೋದೇ ಇಲ್ಲ. ಸೊ ನಿಮಗೆ ಆ ರೀತಿ ಅವಕಾಶಗಳು ಬಂದಿದೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಗೆ ಸಿಕ್ತು ಸರ್ ಆಫರ್ ಅಂತ ಹೇಳ್ಬಿಟ್ಟು? ಯಾಕಂದರೆ ಮಣಿರತ್ನಂ ಅವರು ಅಷ್ಟು ಈಸಿಯಾಗಿ ಯಾರನ್ನೂ ಚೂಸ್ ಮಾಡೋದಿಲ್ಲ. ಸೊ ನೀವು ಅವ್ರ ಕಣ್ಣಿಗೆ ಹೇಗೆ ಬಿದ್ದಿ ಅಂತ? ಥ್ಯಾಂಕ್ ಯು. ನೀವು ಇದನ್ನು ಹೇಳ್ತಾ ಇದ್ದಾಗಲೇ ನನಗೆ ಖುಷಿ ಆಗುತ್ತೆ. ನಾನು ಚಿಕ್ಕ ವಯಸ್ಸು ಅಂದರೆ ಕಾಲೇಜು ಈ ಟೈಮಲ್ಲಿ ಫಿಲ್ಮ್ಸ್ನ ನೋಡೋಕ್ಕೆ ಶುರು ಆದಾಗ, ಅಂದರೆ ನಾಟಕ ಎಲ್ಲ ಮಾಡ್ತಾ ಇರೋವಾಗ ಫಿಲ್ಮ್ಸ್ನ ಸೀರಿಯಸ್ ಆಗಿ ತೊಗೊಂಡು ನಾನು ಒಬ್ಬ ಕಲಾವಿದ ಆಗಬೇಕು ಅಂತ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳೋ ಟೈಮಲ್ಲಿ ನಾನು ನೋಡಿದಂಥ ಸಿನಿಮಾಗಳೆಲ್ಲ ಮಣಿರತ್ನಂ ಸರ್ ಅವ್ರ ಫಿಲ್ಮ್ಸು. ಸೊ ಅವರ ಶಿವ ಇದು ಅದು ರಾಮ್ ಗೋಪಾಲ್ ಅಂತ ನಮ್ಮ ಇಲ್ಲಿ ಹೇಳ್ತಿರೋದು, ಇದು ಅಲ್ಲಲ್ಲ ಅದೊಂದು ಇದು ತುಂಬ ಚೆನ್ನಾಗಿ ಪಿಕ್ಚರ್. ಅಲ್ಲಲ್ಲ ರಾಮ್ ಗೋಪಾಲ್ ಅವ್ರ ಮಾತು ಬೇರೆ. ಮಣಿರತ್ನಂ ಅವರ ಅಂಜಲಿ, ಆಮೇಲೆ ಗೀತಾಂಜಲಿ, ರೋಜಾ, ಆಮೇಲೆ ಪಲ್ಲವಿ ಈ ಸಿನಿಮಾಗಳನ್ನ ನೋಡಿದಾಗ, ಮೌನರಾಗಂ, ಕರೆಕ್ಟ್, ನಾನು ಅದೇ ಯೋಚನೆ ಮಾಡಿದೆ ಆವಾಗಿಂದ, ಮೌನರಾಗಂ, ಇವೆಲ್ಲ ಸಿನಿಮಾಗಳು ನೋಡಿದಾಗ ಬೇರೆ ಸಿನಿಮಾಗಳಿಗೂ ಈ ಸಿನಿಮಾಗಳಿಗೂ ತುಂಬ ವ್ಯತ್ಯಾಸ ಇತ್ತು. ಅಂದರೆ ನೋಡೋಕ್ಕೇನೆ ಲೈಟಿಂಗ್ ಪ್ಯಾಟರ್ನು, ಅವ್ರು ಡೈಲಾಗ್ ಹೇಳೋದು. ಅಂಜಲಿ ಸಿನಿಮಾದಲ್ಲಿ ರಘುವರನ್ ಅವರು ಒಂದು ಡೈಲಾಗ್ ಹೇಳೋ ಸ್ಟೈಲ್ ಇತ್ತಲ್ಲ, ನಾ ಸೊಲ್ರೆ ಅಂತ, ಎಷ್ಟು ಪಾಸು, ಏನೇ ಇದು ಈ ಥರ ಪರ್ಫಾರ್ಮೆನ್ಸು ತುಂಬ ಡಿಫ್ರೆಂಟು. ಏನೋ ಯೋಚನೆ ಮಾಡ್ತಾ ಇದ್ರೆ ಯೋಚನೆನೇ ಮಾಡ್ತಾ ಇರ್ತಾರೆ, ಸೀರಿಯಸ್ ಆಗಿ ಏನೋ ಹೇಳ್ತಾರೆ. ಎಷ್ಟು ಅವ್ರು ಅಲ್ಲೇ ನಿಜವಾಗ್ಲೂ ಮಾಡ್ತಾ ಇದ್ದಾರೇನೋ ಅನ್ನೋಷ್ಟು ರಿಯಲಿಸ್ಟಿಕ್ ಆಗಿರ್ತಾಯಿತ್ತು. ಏನೋ ಇದು ಇಷ್ಟು ರಿಯಲಿಸ್ಟಿಕ್ ಆಗಿದೆ, ಈ ಸಿನಿಮಾನೇ ಡಿಫ್ರೆಂಟ್ ಆಗಿದೆಯಲ್ಲ, ಇವ್ರು ಇಂಥವ್ರ ಜೊತೆ ಕೆಲಸ ಮಾಡಬೇಕಲ್ಲ ಅಂತ ಅನ್ಸ್ಬಿಡಿತ್ತು. ಅವಾಗ ಒಬ್ಬ ನಟ ಆದಮೇಲೆ ಅದು ಒಂದು
ಒಳ್ಳೆ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡಬೇಕು ಅನ್ನೋದೊಂದು ಆಸೆ ಉಟ್ಕೊಳ್ಳುತ್ತೆ. ಸೊ ಆ ಥರದ್ದು ನೋಡಿದಾಗ ಮೌನರಾಗಮ್ ಆಗಲಿ, ಕೋಕಿಲ ಮೋಹನ್ ಅವ್ರ ಪಾತ್ರ, ಹಾಗಾಗಿ ಮಣಿರತ್ನಂ ಅವರು ಸಿನಿಮಾಗಳನ್ನ ನೋಡಿದಾಗ ಎಷ್ಟು ಡಿಫ್ರೆಂಟ್ ಆಗಿದೆ ಇವರ ನಿರ್ದೇಶನ, ಇವರ ಸಿನಿಮಾಗಳು, ಇವ್ರ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಥರ ಒಂದು ಆಸೆ. ಬಟ್ ಚೆನ್ನೈಗೆ ಹೋಗಿದ್ದೆ, ಒಂದು ಸಲ ಅವ್ರ ಆಫೀಸಲ್ಲಿ ಫೋಟೋಸ್ ಎಲ್ಲ ಕೊಟ್ಟು ಬಂದಿದ್ದೆ. ಯಾವತ್ತೂ ನನಗದು ಅವಕಾಶ ಆಗುತ್ತೆ ಅಂತಲೂ ಅನಿಸಿರಲಿಲ್ಲ. ಬಟ್ ಅದು ಬರಲೂ ಇಲ್ಲ ಆ ಟೈಮಲ್ಲಿ. ಅದಾಗಿ ಸುಮಾರು ವರ್ಷಗಳಾದಮೇಲೆ ತುಂಬ ಮಾಡಲಾಗಿ ನಾನು ಬ್ಯುಸಿಯಾಗಿದ್ದೆ. ಆ ಟೈಮಲ್ಲಿ ತುಂಬ ಚೆನ್ನೈಗೆ ಟ್ರಾವೆಲ್ ಮಾಡ್ತಾಯಿದ್ದೆ, ಆಂಧ್ರಾಗೆ, ಬಾಂಬೆಗೆಲ್ಲ ಟ್ರಾವೆಲ್ ಮಾಡ್ತಾಯಿದ್ದೆ ಆ್ಯಸ್ ಅ ಮಾಡೆಲ್. ಅಂದರೆ ಏನೇ ಆ್ಯಡ್ಸ್ ಇದ್ರೂ ಬರ್ತಾಯಿತ್ತು, ಹೋಗ್ತಾಯಿತ್ತು. ಯಾವುದೋ ಒಂದು ಆ್ಯಡಲ್ಲಿ, ಕ್ಯಾಡ್ಬರೀಸ್ ಆ್ಯಡ್ ಒಂದು ತುಂಬ ಪಾಪ್ಯುಲರ್ ಆಗಿಬಿಟ್ಟಿತ್ತು. ಕನ್ನಡ, ತಮಿಳು ಎರಡೂ ಲ್ಯಾಂಗ್ವೇಜಲ್ಲಿ ರೆಗ್ಯುಲರ್ ದೀಪಾವಳಿ ಹಬ್ಬಕ್ಕೆ ಬರ್ತಾಯಿತ್ತು. ಪ್ರಿಯಾ ಆನಂದ್ ಅದರಲ್ಲಿ ನನ್ನ ವೈಫ್ ಕ್ಯಾರೆಕ್ಟ್ರು. ಸೊ ಈ ಆ್ಯಡ್ ನೋಡಿದಾಗ ಅವರಿಗೆ ಸೂರ್ಯ ಫ್ಯಾಮಿಲಾರಿಟಿ ಇದೆ ಅಂತೇಳಿ, ಸಿಮಿಲಾರಿಟಿ ಇದೆ ಅಂತ ಅನಿಸ್ಬಿಟ್ಟು ಅವರು ಕಾರ್ತಿ ಹೀರೋ ಆ ಫಿಲ್ಮ್ಗೆ, ಕಾಟ್ರಿವಿಲಿಡೆ, ಅವ್ರು ಕಾರ್ತಿ ಬ್ರದರ್ ಕ್ಯಾರೆಕ್ಟರ್ಗೆ ಇವ್ರು ಸೆಟ್ ಆಗ್ತಾರೆ ಅಂತ ಅವ್ರಿಗೆ ಅನಿಸಿ ಅವ್ರ ಅಸಿಸ್ಟೆಂಟ್ ಡೈರೆಕ್ಟ್ರು ಒಬ್ರು ತೋರಿಸಿದ್ರಂತೆ ಆ್ಯಡ್ನ. ಸೊ ಅದನ್ನು ನೋಡಿ ಅವ್ರ ಆಫೀಸಿಂದ ಕಾಲ್ ಬಂದಿದ್ದು. ನಾನು ತಮಾಷೆ ಮಾಡ್ತಾರೆ, ಯಾರೋ ಮಡ್ರಾಸ್ ಟಾಕೀಸಿಂದ ಕಾಲ್ ಮಾಡ್ತಾಯಿದ್ದು, ನಮ್ಮ ಹುಡುಗರು ಯಾರೋ ತಮಾಷೆ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಇಲ್ಲ, ನಿಜವಾಗ್ಲೂ ಬಂದಿತ್ತು. ಅವ್ರು ಇಮಿಡಿಯೇಟಾಗಿ ನೀವು ಹೊರಡು ಬರಬೇಕು, ನಿಮ್ಗೆ ಇಂಟ್ರೆಸ್ಟ್ ಇದೆ, ಬರೀ ಒಂದು ಸಾಂಗು, ಒಂದು 2 ಸೀನ್ಸ್ ಏನಾದ್ರು. ನನಗೆ ಒಂದು ಸಾಂಗ್ ಅವರು ಒಂದು ಪಾಸಿಂಗ್ ಶಾಟ್ ಕೊಟ್ಟರು, ಐ ವುಡ್ ಹ್ಯಾವ್ ಡನ್. ಅಷ್ಟರ ಮಟ್ಟಿಗೆ ಅವರ ಸಿನಿಮಾಗಳನ್ನ ಎಂಜಾಯ್ ಮಾಡಿದ್ದೀನಿ. ಸೊ ಅದೊಂಥರ ಫ್ಯಾನ್ ಮೂಮೆಂಟು. ಮಣಿರತ್ನಂ ಅವ್ರ ಸಿನಿಮಾದಲ್ಲಿ ಒಬ್ಬ ಫ್ಯಾನ್ ಆಗಿ ನಾನು ಅವ್ರ ಜೊತೆ ನಟನೆ ಮಾಡ್ತಾಯಿದ್ದೀನಿ ಅನ್ನೋದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಹಂಗಾಗಿ ನಾನು ಬೆಂಗಳೂರಲ್ಲೇ ನಾನು ಇದೇ ಥರ ಆ್ಯಡ್ಸ್ ಮಾಡಿದಾಗ ಒಬ್ಬ ಆ್ಯಡಲ್ಲಿ ಮೃದುಲ್ ನಾಯರ್ ಅಂತ ಅವರು ಅಸಿಸ್ಟೆಂಟ್ ಆಗಿದ್ದರು. ಅವರು ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇರೋವಾಗ ಸಿನಿಮಾ, ಒಂದು ಮಲಯಾಳಂ ಸಿನಿಮಾ ಬಿ.ಟೆಕ್ ಅಂತ. ಸೊ ಈ ಬಿ.ಟೆಕ್ ಸಿನಿಮಾನ ನಾನು ಬೆಂಗಳೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀನಿ ಸರ್. ಇದರಲ್ಲಿ ಒಂದು ವಿಲನ್ ಪಾತ್ರ ಇದೆ, ಮೇನ್ ವಿಲನ್ನು. ಬೆಂಗಳೂರಲ್ಲೇ ಕತೆ ನಡೆಯೋದ್ರಿಂದ ಬೆಂಗಳೂರು ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು ಪಾತ್ರ, ಅದು ಅಸಿಸ್ಟೆಂಟ್ ಕಮಿಷನರ್ ಪಾತ್ರ, ನೀವು ಮಾಡಬೇಕದು ಚೆನ್ನಾಗಿರುತ್ತೆ ಅಂತ. ನಾನು ಮಲಯಾಳಂ ಬರಲ್ಲಪ್ಪ, ನಾನು ಸರಿಯಾಗಿ ಹೇಳ್ಕೊಟ್ರೆ ಡೈಲಾಗ್ ಎಲ್ಲ ಹೇಳ್ತೀನಿ ಅಷ್ಟೇ ಅಂತ. ಬಟ್ ನೀವು ಮಾಡ್ಬೋದು, ಇದ್ರಲ್ಲಿ ಮಲಯಾಳಂ ಆ್ಯಂಡ್ ಕನ್ನಡ ಎರಡೂ ಮಿಕ್ಸ್ ಬರುತ್ತೆ, ನೀವು ಮಾಡಿ ಅಂತೇಳಿ ಕೇಳಿದರು. ಸೊ ಆ ಪಾತ್ರ ಮಾಡಿದಾಗ ಆ ಫಿಲ್ಮ್ ಆಸಿಫ್ ಅಲಿ ಹೀರೋ, ಅದು ಸೂಪರ್ ಡೂಪರ್ ಹಿಟ್ ಆಗ್ಬಿಡುತ್ತೆ ಅಲ್ಲಿ ಕೇರಳಲ್ಲಿ. 75 ಡೇಸ್ ಮೇಲೆ ನೋಡಿದೆ. ಸೊ ಆ ಸಿನಿಮಾಯಿಂದ ನನಗೆ 2 ಮಲಯಾಳಂ ಸಿನಿಮಾ. ಒಂದು ಮೋಹನ್ ಲಾಲ್ ಅವ್ರ ಮಗ ಪ್ರಣವ್ ಮೋಹನ್ ಲಾಲ್, ಅವ್ರನ್ನ ಅಲ್ಲಿ ಪ್ರೀತಿಯಿಂದ ಅಪ್ಪು ಅಂತ ಕರೀತಾರೆ. ಸೊ ಅಪ್ಪು ಬರ್ತಾರೆ, ನನಗೆ 2 ಸೆಕೆಂಡ್ ಶಾಕ್. ಅಲ್ಲಿ ನೋಡಿದ್ರೆ ಅವರು ಮಗನ ಹೆಸರು ಅಪ್ಪು. ಸೊ ಪ್ರಣವ್ ಮೋಹನ್ ಲಾಲ್ ಫಿಲ್ಮಲ್ಲಿ ಬಿಗಿನಿಂಗ್ ಸ್ಟೇಜಲ್ಲಿ ಅವ್ರು ಚಿಕ್ಕ ವಯಸ್ಸಲ್ಲಿ, ಹೀರೋಯಿನ್ ಚಿಕ್ಕ ವಯಸ್ಸಿದ್ದಾಗ ನಾನು ಹೆಂಗೆ ಏಜಲ್ಲಿ ಇರ್ತೀನಿ, ಅವ್ರು ದೊಡ್ಡವರಾದಾಗ ನಾನು ಗ್ರೇಲ್ ಹಾಕಿ ಒಂದು ಬೇರೆ ವಿಗ್ಗೆಲ್ಲ ಹಾಕಿ ಏಜ್ಡ್ ಪರ್ಸನ್ ಥರ ಸ್ವಲ್ಪ ಪಕ್ಕ ಪ್ರಕಾಶ್ ರಾಜ್ ಸರ್ ಮಾಡೋವಂಥ ಪಾತ್ರ. ಈ ಥರದ ಪಾತ್ರ. ಆ್ಯಂಡ್ ಟ್ರೈನ್ ಮೇಲೆ ಫೈಟು, ಅದು ಇದು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಸಕ್ಕತ್ತಾಗಿತ್ತು. ಕಮರ್ಷಿಯಲ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಅದು. ಸೊ ಆ ಥರದ್ದೊಂದು ಎಕ್ಸ್ಪೀರಿಯೆನ್ಸ್. ಆ ಫಿಲಮ್ನ ನೋಡಿ ಇನ್ನೊಂದು ಮಮ್ಮೂಟಿ ಅವ್ರ ಫಿಲ್ಮಲ್ಲಿ ವಿಲನ್ನು. ಸೊ ನನ್ನನ್ನು ಈ ಥರ ನೋಡಿದವರು, ಸರ್ ನೀವು ವಿಲನ್ ಪಾತ್ರ ಮಾಡ್ತೀರಾ ಅಂತ ನಮ್ಮಲ್ಲಿ ಕೇಳ್ತಾರೆ. ಬಟ್ ನಂಗೆ ಸಿಕ್ಕಿರೋದು ಮಲಯಾಳಮೆಲ್ಲ ವಿಲನ್ ಪಾತ್ರಗಳೇ. ಆ್ಯಂಡ್ ಸಖತ್ ಸೀರಿಯಸ್ಸು, ಯಾವುದೇ ಕಾರಣಕ್ಕೂ ಎಲ್ಲೂ ಇದಿಲ್ಲ, ಪಕ್ಕಾ ವಿಲನ್ನು, ಪಕ್ಕಾ ಸೀರಿಯಸ್ ಕ್ಯಾರೆಕ್ಟರ್. ಒಂದು ಈ ಮರಳದು ಮಾಫಿಯಾ ಮಾಡೋವಂಥ ಒಬ್ಬ ಮಣಲ್ ಸ್ಯಾಮ್ ಅಂತ ಕ್ಯಾರೆಕ್ಟ್ರು, ಅದನ್ನು CBI 5 ಇವತ್ತು ಇದರಲ್ಲಿದೆ, OTT-ಲಿದೆ. ಈ ಅಷ್ಟು ಪಿಕ್ಚರ್ಸು OTT-ಲೂ ಸೂಪರ್ ಹಿಟ್ಟು, ಅಲ್ಲೂ ಸೂಪರ್ ಹಿಟ್ಟು. ಸೊ ಹಾಗಾಗಿ ಮಲಯಾಳಂ ಕೆಲವರು ಗುರುತಿಸ್ತಾರೆ, ಮಲಯಾಳಂ ಮಾತಾಡೋರು ಮಲಯಾಳೀಸು, ತುಂಬ ಖುಷಿ ಆಗುತ್ತೆ ಅವಾಗ. ಈ ಥರ ಪಾತ್ರ ನಮಗೂ ಸಿಗ್ತಲ್ಲ ಅಂತ. ಮಮ್ಮೂಟಿ ಸರ್ನ ಮೀಟ್ ಮಾಡೋದು ತುಂಬ ಖುಷಿ ಆಯಿತು. ಆ್ಯಂಡ್ ಇವತ್ತಿಗೂ ಅವರು ಅಂದರೆ ಕೈ ತೊಳೆದು ಮುಟ್ಟಬೇಕು, ಅಷ್ಟು ಚಾರ್ಮ್ ಇದೆ ಅವ್ರ ಫೇಸಲ್ಲಿ. ಅವ್ರು ನೋಡುವಾಗ ನಮಗೆ ಏನೇ ಮನುಷ್ಯ ಇಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾರೆ, ಗಾಂಭೀರ್ಯ, ಆ ಲುಕ್ಕು, ಆ ಕಲರ್, ಕಾಂಪ್ಲೆಕ್ಷನು, ಸ್ಕಿನ್ನು ಅದ್ಭುತವಾಗಿ ಕಾಣಿಸ್ತಾರೆ. ಆ್ಯಂಡ್ ಒಂಥರ ಕರಿಷ್ಮಾ ಅವ್ರು ಬಂದರೆ ಫುಲ್ಲು ಏನೋ ಒಂದು ಪಾಸಿಟಿವಿಟಿ ಅವ್ರು ಬಂದಾಗ ಖುಷಿಯಾಗುತ್ತೆ. ಸೊ ಹಂಗಾಗಿ ಬೇರೆ ಭಾಷೆಗಳು ಬಂದೆ. ಆ್ಯಂಡ್ ಆಗಿನ ಟೈಮಿಂದನೂ ಈಗ ಫಾರ್ ಎಕ್ಸಾಂಪಲ್ ಗಿರೀಶ್ ಕಾರ್ನಾಡ್ರು ಕಾನೂರು ಹೆಗ್ಗಡ್ತಿ ಮಾಡಿದಾಗ ನೋಡಿ, ಆ ಟೈಮಲ್ಲಿ ಈ ಪ್ಯಾನ್ ಇಂಡಿಯಾ ಥರದ್ದೆಲ್ಲ ಥಾಟ್ಸು ಅವ್ರಿಗೆ. ನೋಡಿ, ನಾವು ಕನ್ನಡಲ್ಲಿ ಫಿಲ್ಮು, ಹಿಂದಿಲಿ ಸೀರಿಯಲ್ ಆಗಿ ಮಾಡಿದ್ರು, ಅದು ಡೆಲ್ಲಿ ದೂರದರ್ಶನ್ಗೆ ಏನೋ ಮಾಡಿದ್ರು. ಸೊ ಕಾನೂರು ಹೆಗ್ಗಡ್ತಿ, ಅಲ್ಲಿ ಕಾನೂರು ಕಿ ಮಾಲ್ಕಿನ್, ಎರಡರಲ್ಲೂ ನಾನು ಪಾತ್ರ ಮಾಡ್ತಾಯಿದ್ದೆ. ಸೊ ಫಸ್ಟ್ ಟೈಮ್ ನನ್ನ ಕಾರ್ನಾಟರ್ ಸೆಲೆಕ್ಟ್ ಮಾಡಿದ್ದು ಹಾಗೇನೆ. ನಾನು ಫಸ್ಟ್ ಟೈಮ್ ಕಾರ್ನಾಟರ್ನ ಮೀಟ್ ಮಾಡಿದಾಗ ನನ್ನ ಫೋಟೋಸ್ ಎಲ್ಲ ತಾನು ಹೇಳಿದ್ನಲ್ಲ, ಫೋಟೋಸ್ ತಗೊಂಡು ಹೋಗೋದು, ಸ್ಕೂಟ್ರಲ್ಲಿ ಹೋಗೋದು, ಅವ್ರ ಅಡ್ರೆಸ್ಗಳು ಕೇಳ್ಕೊಂಡು ಹೋಗೋದು, ಹಿಂಗೆ ಇನ್ನೂ ತುಂಬ ಇದೆ. ಮಾತಾಡ್ತಾ ಇದ್ರೆ ನನ್ನ ಜರ್ನಿ 25 ವರ್ಷದ್ದು ತುಂಬ ಎಪಿಸೋಡ್ಸ್ ಆಗ್ಬಿಡುತ್ತೆ. ಸೊ ಆವಾಗ ಕಾರ್ನಾಟರ್ನ ಮೀಟ್ ಮಾಡಿದಾಗ ಅವರು ಒಂದು ಮಾತು ಸಡನ್ ನನ್ನ ಫೋಟೋಸ್ ಎಲ್ಲ ನೋಡಿದ್ರು. ಕ್ಯಾ ಆಪ್ ಹಿಂದಿ ಬೋಲ್ ಸಕ್ತೆ ಅಂದರು.
सर ज़रूर बोल सकता हूँ सर, अगर आप डायलॉग्स देंगे तो और भी बेहतर बोल सकता हूँ सर ಅಂತ ಹಿಂಗೆ ಹೇಳ್ಬಿಟ್ಟೆ. ನಮ್ಗೆ ಖುಷಿ ಆಗ್ಬಿಟ್ಟು ಹಿಂದಿಲಿ ಹೇಳ್ಬಿಡೋಣ, ಹಿಂದಿ ಗೊತ್ತು ಅಂತ ಹೇಳ್ಬಿಡೋಣ ಅಂತ. ಸೊ ಅಗರ್ ಆಪ್ ಡೈಲಾಗ್ಸ್ ದೇಂಗೆ ತೋ ಬೋಲ್ ಸಕ್ತಾ ಹೂँ ಸರ್ ಅಂತಂತಂದೆ. ಅವರು ಇವನು ಹೇಳ್ತಾನೆ ಅಂದ್ಬಿಟ್ಟು ಓಕೆ ಅಂತ ಹೇಳ್ತೀನಿ ಅಂದ್ಬಿಟ್ಟು ಹೋದ್ರು. ನೀವು ಎಲ್ಲೂ ಹೋಗಬೇಡಿ ಅಂತಂದರು. ಆಲ್ರೆಡಿ ಅವರು ಇದು ಒಂದು ಎಪಿಸೋಡ್ ಶೂಟ್ ಮಾಡ್ತಾಯಿದ್ರು ನಮ್ಮ ಇದರಲ್ಲಿ. ಅಂತರಾಳ್ ಅಂತ ಒಂದು ಸ್ಟೋರಿ, ಕಿಶೋರಿ ಬಲ್ಲಾಳ್ ಇವರೆಲ್ಲ ಇದ್ದರು ಅದರಲ್ಲಿ. ಸಿ ಕೈ ಚಂದ್ರ ಅವರು ಆ ಟೈಮಲ್ಲಿ ಸಿಕ್ಕಿದ್ರು, ಮಾತಾಡ್ಸಿದ್ದೆ ನಾನು ಅವ್ರನ್ನ ಅಲ್ಲಿ. ಸೊ ನಾನು ಫೋಟೋ ಕೊಡೋಕೆ ಹೋದವನು ತೋರಿಸ್ಬಿಟ್ಟು ಬಂದ್ಬಿಡೋಣ ಅಂತಂದವನು ಆ ಶೂಟಿಂಗ್ ಜಾಗದಲ್ಲೇ ಒಂದು ಚಿಕ್ಕ ಪಾತ್ರ ಕೊಟ್ಟು ಅಲ್ಲಿಂದನೇ ಜರ್ನಿ ಸ್ಟಾರ್ಟ್ ಆಗ್ಬಿಡ್ತು. ಹಂಗೆ ಅಲ್ಲಿಂದ ಒಂದು 3 ದಿವಸದ ಟೈಮ್ಗೆ ನಾನು ಅವ್ರ ಜೊತೆ ಜರ್ನಿ ಮಾಡಿಬಿಟ್ಟೆ ಅಲ್ಲೇ. ಅಂದರೆ ಆ ಸ್ಟೋರಿಲೇ ಇಮಿಡಿಯೇಟ್ ಅಲ್ಲೇ ಒಂದು ಅವಕಾಶ ಕೊಟ್ಟರು. ಆ ಡ್ರೆಸ್ ಕಾಸ್ಟ್ಯೂಮ್ಸ್ ಬೇರೆ ಏನೋ ತಂದು ಕೊಟ್ಟರು, ಕಾಸ್ಟ್ಯೂಮ್ ಹಾಕ್ಕೊಂಡು ಅಲ್ಲೇ ಮೇಕಪ್ ಹಾಕ್ಕೊಂಡು ಅಲ್ಲೇ ಆ್ಯಕ್ಟಿಂಗ್ ಸ್ಟಾರ್ಟ್ ಹಿಂದಿ. ಸೊ 3 ದಿನ ಕಾರ್ನಾಟಕ ಜೊತೆ ಮಾಡಿದ್ದೆ ಫಸ್ಟು ಇದು. ಯಾವಾಗ ಚೈತನ್ಯ ಅವರು ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ರು, ಕೆಲಸ ಮಾಡ್ತಾಯಿದ್ರು ಅಲ್ಲಿ. ಆಮೇಲೆ ಸ್ವರಾಜ್ನಾಮ ಅಂತ ಒಂದು ಇದ್ರಲ್ಲಿ ಧಾರಾವಾಹಿಯಲ್ಲಿ ನಾವಿಬ್ಬರ ಜೊತೆಲಿ ಆ್ಯಕ್ಟ್ ಮಾಡಿದ್ವಿ. ಚೈತನ್ಯ ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಕಾರ್ನಾಟಕ ಜೊತೆ ಅದೊಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್.